Dear brothers and sisters, as in Ezra 7:28, Ezra said like this. ಪ್ರಿಯ ಸಹೋದರ ಸಹೋದರಿಯರೇ, ಎಜ್ರಾ 7:28 ವಚನದಲ್ಲಿ ಎಜ್ರನು ಹೀಗೆ ಹೇಳುತ್ತಾನೆ, Because the hand of the Lord my God was on me, I took courage and gathered leaders from Israel to ನನ್ನ go ದೇವರಾದ ಯೆಹೋವನ ಹಸ್ತಪಾಲನೆಯು ನನಗೆ ದೊರಕಿದ್ದರಿಂದ ನಾನು ಧೈರ್ಯ ತಂದುಕೊಂಡು ನನ್ನೊಂದಿಗೆ ಪ್ರಯಾಣ ಮಾಡುವುದಕ್ಕೆ ಕೆಲವು ಮಂದಿ ಇಸ್ರಾಯೇಲ್ ಪ್ರಧಾನರನ್ನು ಕೂಡಿಸಿಕೊಂಡೆನು. He acknowledges God's favor. ಅವನು ದೇವರ ಕೃಪೆಯನ್ನು ಸಹಾಯವನ್ನು ಒಪ್ಪಿಕೊಂಡನು. People of this world say, I'm so lucky to have this blessing. ಲೋಕದ ಜನರು ಹೇಳುತ್ತಾರೆ, ಈ ಆಶೀರ್ವಾದವನ್ನು ಪಡೆಯಲು ನಾನು ಬಹಳ ಅದೃಷ್ಟಶಾಲಿ ಎಂದು. But God's children say, I have the favor of God. ಆದರೆ ದೇವರ ಮಕ್ಕಳು ಹೇಳುತ್ತಾರೆ, ನಾನು ದೇವರ ಕೃಪೆಯನ್ನು ಪಡೆದಿದ್ದೇನೆ. What a favor it is. ಎಂಥ ದೊಡ್ಡ ಉಪಕಾರವಿದು. Yes, we have also, the Dinakarans have dedicated this year 2026 as the year of rebuilding. ದಿನಕರನ್ ಕುಟುಂಬಸ್ಥರಾಗಿರುವ ನಾವೆಲ್ಲರೂ ಕೂಡ 2026 ಈ ವರ್ಷವನ್ನು ಪುನಃ ಕಟ್ಟುವ ವರ್ಷವಾಗಿ ಮೀಸಲಿರಿಸಿದ್ದೇವೆ. God clearly spoke to us through the word from Isaiah 58:12. ಏಷಾಯ 58:12 ಮೂಲಕ ದೇವರು ಸ್ಪಷ್ಟವಾಗಿ ನಮ್ಮೊಡನೆ ಈ ಬಗ್ಗೆ ಮಾತಾಡಿದ್ದಾನೆ. Your people will rebuild the ancient ruins and will raise up the age-old foundations. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪಾಳು ಬಿದ್ದಿರುವ ಅಸ್ತಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವರು. You will be called repairer of broken walls. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ ಎಂಬ ಬಿರುದು ನಿಮಗುಂಟಾಗುವುದು. Restorer of streets with dwellings. ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂದು ಹೆಸರುಗೊಳ್ಳುವಿರಿ. As God's favor has come upon you, the Lord will change your name into the builder of everything. ದೇವರ ಕೃಪೆಯು ನಿಮ್ಮ ಮೇಲೆ ಇಳಿದು ಬರುವಾಗ ಎಲ್ಲ ಸಂಗತಿಗಳನ್ನು ಕಟ್ಟುವವರು ಎಂಬ ಬಿರುದು ನಿಮಗುಂಟಾಗುವುದು. May the Lord restore everything in your life. ನಿಮ್ಮ ಜೀವಿತದಲ್ಲಿ ದೇವರು ಎಲ್ಲವನ್ನೂ ಪುನಃಸ್ಥಾಪಿಸಲಿ. Loving Lord, ಪ್ರೀತಿಯುಳ್ಳ ದೇವರೇ, let your loving hand, favorable hand come upon your children, Lord. ದೇವರೇ, ನಿನ್ನ ಪ್ರೀತಿಯ ಹಸ್ತವು, ಸಹಾಯದ ಹಸ್ತವು ನಿನ್ನ ಮಕ್ಕಳ ಮೇಲಿರಲಿ. Lord, let your hand come upon them to give them a miracle right now. ಅವರಿಗೆ ಈಗಲೇ ಅದ್ಭುತವನ್ನು ದಯಪಾಲಿಸುವುದಕ್ಕಾಗಿ ನಿನ್ನ ಹಸ್ತವು ಅವರ ಮೇಲೆ ಬರುವುದಕ್ಕಾಗಿ ಸ್ತೋತ್ರ. Some may be having the same breast cancer, Lord. ಇವರು ಕೂಡ ಸ್ತನದ ಕ್ಯಾನ್ಸರ್ ಇಂದ ಬಳಲುತ್ತಿರಬಹುದು. Touch and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Lord, be moved with compassion and heal such dear sisters. ಇಂಥ ಸಹೋದರಿಯರನ್ನು ನಿನ್ನ ಕರುಣೆಯ ಹಸ್ತದಿಂದ ಗುಣಪಡಿಸು. There should be no trace of it, Lord. ಆ ರೋಗದ ಕುರುಹು ಕೂಡ ಅವರಲ್ಲಿ ಇರದಿರಲಿ ದೇವರೇ. Let the tumors be gone. ಎಲ್ಲ ಗಡ್ಡೆಗಳು ಹೊರಟು ಹೋಗಲಿ ಎಂದು ಬೇಡುತ್ತೇನೆ. Lord, let the wounds be healed. ಎಲ್ಲ ಗಾಯಗಳು ಗುಣವಾಗಲಿ ದೇವರೇ. Let the infections be healed. ಎಲ್ಲ ಸೋಂಕುಗಳು ಗುಣವಾಗಲಿ. Let the thyroids be healed. ಎಲ್ಲ ರೀತಿಯ ಥೈರಾಯ್ಡ್ ಗುಣವಾಗಲಿ. Touch them and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Let the heart problems be healed. ಹೃದಯದ ತೊಂದರೆಗಳು ಗುಣವಾಗಲಿ. Let the indigestions be healed. ಅಜೀರ್ಣತೆಯು ಗುಣವಾಗಲಿ ಎಂದು ಬೇಡುತ್ತೇನೆ ದೇವರೇ. Let your favor come upon your people, Lord. ನಿನ್ನ ಸಹಾಯವು ನಿನ್ನ ಮಕ್ಕಳಿಗೆ ಒದಗಿ ಬರಲಿ ದೇವರೇ. Touch and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Let the livers, kidneys be healed in Jesus' name. ಅವರ ಯಕೃತ್ತು ಮತ್ತು ಮೂತ್ರಪಿಂಡಗಳು ಗುಣವಾಗಲಿ ದೇವರೇ. And let the stones in their kidneys and gallbladders come out in Jesus' name. ಮೂತ್ರಕೋಶದಲ್ಲಿಯೂ ಪಿತ್ತಕೋಶದಲ್ಲಿಯೂ ಇರುವ ಕಲ್ಲುಗಳು ಹೊರಗೆ ಬರಲಿ ಎಂದು ಬೇಡುತ್ತೇನೆ. Lord, Father, as they are crying out to you, let a miracle happen to everyone, Lord. ದೇವರೇ, ಅವರು ನಿನಗೆ ಮೊರೆಯಿಡುತ್ತಿರುವಾಗ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತವು ನಡೆಯಲಿ ಎಂದು ಬೇಡುತ್ತೇನೆ. Let the fits be healed.
ಫಿಟ್ಸ್ ರೋಗ ಗುಣವಾಗಲಿ ಎಂದು ಬೇಡುತ್ತೇನೆ. The varicose veins, let it be healed. ವೆರಿಕೋಸ್ ನರಗಳು ಗುಣವಾಗಲಿ ಎಂದು ಬೇಡುತ್ತೇನೆ. Let the fibroids be healed. ಫೈಬ್ರಾಯ್ಡ್ ಗುಣವಾಗಲಿ ಎಂದು ಬೇಡುತ್ತೇನೆ. Thank you, Lord, that you are performing a miracle right now. ಈಗಲೇ ನೀನು ಅದ್ಭುತವನ್ನು ಮಾಡುವುದಕ್ಕಾಗಿ ಸ್ತೋತ್ರ ದೇವರೇ. Thank you, Lord, ಸ್ತೋತ್ರ ದೇವರೇ. that your favorable hand is coming upon your children and building their life again. ನಿನ್ನ ಸಹಾಯದ ಹಸ್ತವು ನಿನ್ನ ಮಕ್ಕಳ ಮೇಲೆ ಬಂದು ಅವರ ಜೀವಿತವನ್ನು ಪುನಃ ಕಟ್ಟುವುದಕ್ಕಾಗಿ ನಿನಗೆ ಸ್ತೋತ್ರ. Thank you, Jesus. ಸ್ತೋತ್ರ ಯೇಸುವೆ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.